ನೀರುಗಲ್ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಒಂದು ತೀರ್ಮಾನನ ತಗೊಂಡಿದ್ದಾರೆ. ಈ ಹಿನ್ನೆಲೆ ಏನು ಅಂದರೆ, ಸುಮಾರು ದಿನಗಳಿಂದ ಮುಜರಾಯಿ ದೇವಸ್ಥಾನವಾದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ನಾವು ಪದೇ ಪದೇ ಮನವಿಗಳನ್ನ ಸಲ್ಲಿಸ್ತಾನೆ ಇದ್ದೀವಿ ತಹಸೀಲ್ದಾರ್ ಅವರಿಗೆ, ಮೇಲಧಿಕಾರಿಗಳಿಗೆ. ಆದರೆ ಯಾವುದೇ ಕ್ರಮನ ಕೈಗೊಳ್ಳದಲ್ಲೇ ಯಾವುದೇ ಥರ ಪೂಜೆ ನಡೆಯುವಂಗೆ ವ್ಯವಸ್ಥೆ ಮಾಡಿದೆ. ಅದರಿಂದ ನಮ್ಮಲ್ಲಿ ಗ್ರಾಮಸ್ಥರಲ್ಲಿ ತುಂಬ ಆತಂಕ ಮೂಡಿದೆ. ಅದಕ್ಕೋಸ್ಕರ ಅನಿವಾರ್ಯವಾಗಿ ಈ ಕೆಲವು ತೀರ್ಮಾನಗಳನ್ನ ನಾವು ಈ ದಿನ ತಗೊಳ್ತಾ ಇದ್ದೀವಿ. ಮತ್ತು ಇದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ದೈನಂದಿನ ಪೂಜೆ ಕಾರ್ಯಕ್ರಮ ನಡೆಸುವಂಥದ್ದು ಮತ್ತು ತಹಸೀಲ್ದಾರ್ ಅವರ ಜವಾಬ್ದಾರಿ ಆಗಿರುತ್ತೆ, ಸರ್ಕಾರದ ಹೊಣೆ ಆಗಿರುತ್ತೆ. ಆದರೆ ದುರದೃಷ್ಟವಶಾತ್ ಈ ಹೊಣೆನ ನಿರ್ವಹಿಸಿದಲ್ಲಿ ವಿಫಲ ಆಗಿದೆ ಅಂತ ಹೇಳಬೇಕಾಗಿದೆ. ಅದರಿಂದ ಈ ಅನಿವಾರ್ಯವಾಗಿ ನಾವೆಲ್ಲ ಸೇರ್ಕೊಂಡು ಈಗ ಈ ತೀರ್ಮಾನ ತಗೊಳ್ತಾ ಇದ್ದೀವಿ. ಮೊದಲನೇದು, ನಾಳೆ ದಿವಸ ಅಂತ ಅಂದರೆ ಸೋಮವಾರ 22ನೇ ತಾರೀಕು ತಹಸೀಲ್ದಾರ್ ಅವರಿಗೆ ಮತ್ತೆ ಇನ್ನೊಂದ್ಸತಿ ನಾವೆಲ್ಲ ಹೋಗ್ಬಿಟ್ಟು ಒಂದು ಮನವಿನ ಸಲ್ಲಿಸ್ಬಿಟ್ಟು ದಯಮಾಡಿ ಕೂಡಲೇ ದೈನಂದಿನ ಪೂಜೆ ನಡೆಯುವಂಗೆ ವ್ಯವಸ್ಥೆ ಮಾಡಿಕೊಡಿ. ಮತ್ತೆ ಈ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಮುಜರಾಯಿ ದೇವಸ್ಥಾನದಲ್ಲಿ ಪೂಜೆ ಇಲ್ದಲೇ ಇರೋದು ಬಹುಶಃ ಇದೊಂದೇ ಅಂತ ಅನ್ಸುತ್ತೆ. ಸೊ ಅದು ಸೊರಗಬಾರ್ದು ದೇವರು, ಅದಕ್ಕೋಸ್ಕರ ಅದೊಂದು ಕಾರ್ಯಕ್ರಮ ಮಾಡ್ತಾರೆ. ಆದ್ರೂ ಕೂಡ ಇದು ಇದೇ ರೀತಿ ಮುಂದುವರೆದ್ರೆ ಯಾವುದೋ ಪೂಜೆ ಇಲ್ದಲೇ ಅನಿವಾರ್ಯವಾಗಿ ನಾವು ಈ ಚುನಾವಣೆನ ಬಹಿಷ್ಕರಿಸುವಂತ ಒಂದು ನಿರ್ಧಾರಕ್ಕೆ ಬರಬೇಕಾಗ್ಬೋದೇನೋ ಅಂತದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ತಹಸೀಲ್ದಾರ್ ಅವರು ಮತ್ತೆ ಸರ್ಕಾರದ ಅಧಿಕಾರಿಗಳು ಅಂತ ಪ್ರಾರ್ಥಿಸಿ ನಾವು ನಾಳೆ ದಿವಸ ಒಂದು ಮನವಿನ ಸಲ್ಲಿಸ್ತೇವೆ. ನಮಸ್ಕಾರ. ಈಗ 2020ನೇ ಇಸ್ವಿಯಲ್ಲಿ ಪೂಜಾರರು ಸರಿಯಾಗಿ ಸಮರ್ಪಕವಾಗಿ ಪೂಜೆ ಮಾಡೋದಿಲ್ಲ ಅಂತ ಹೇಳಿ ನಾವು ಇದಕ್ಕೆ ಸರಿಯಾದ ನೀವು ಕ್ರಮ ತಗೋಬೇಕು, ಸರಿಯಾಗಿ ಜನಗಳಿಗೆ ಸೇವೆ ಸಿಗಂಗೆ ಆಗಬೇಕು ಅಂತ ಹೇಳಿ ನಾವು ತಹಸೀಲ್ದಾರಲ್ಲಿ ಮನವಿ ಕೊಟ್ಟಿದ್ವಿ. ಆವಾಗ 2021ನೇ ಸಾಲಿನಲ್ಲಿ ಆವಾಗ ತಹಸೀಲ್ದಾರರು ಈ ಬಗ್ಗೆ ವಿಚಾರಣೆ ಮಾಡಿ ಇವರಿಗೆ ಸಂಬಂಧಪಟ್ಟ ಅರ್ಚಕರಿಗೆ ನೋಟಿಸ್ ಜಾರಿ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಅವರು ಸಸ್ಪೆನ್ಷನ್ ಆರ್ಡರ್ ಅವರು ಹೈಕೋರ್ಟಲ್ಲಿ ಹೋಗಿ ಪ್ರಶ್ನೆ ಮಾಡಿದ್ರಿಂದ ಅವ್ರ ಸಸ್ಪೆನ್ಷನ್ ಆರ್ಡರ್ ರದ್ದಾಗಿದೆ. ಆವಾಗಿಂದಲೇ ಅವ್ರು ಪೂಜೆ ಮಾಡ್ಕೊಂಬರ್ತಾಯಿದ್ರು. ನಮ್ಮದು ಏನು ತಕರಾರಿಲ್ಲ, ಅವರು ಮಾಮೂಲಿ ನಡ್ಕೊಂಡು ಹೋಗ್ತಿದ್ರು. ಇದುವರೆಗೆ ಈಗ 2024 ಜಾತ್ರೆಯಲ್ಲಿ ಪೂಜೆ ನಡೀಬೇಕಾಗಿತ್ತು, ಅವರು ಪೂಜೆ ಮಾಡಲ್ಲ ಅಂತ ಹೇಳಿದರು ಅಂತ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ತಹಸೀಲ್ದಾರ್ ಕಂದಾಯ ಇಲಾಖೆಯವರು ಹೇಳಿದರು. ಅದಕ್ಕೆ ನಮ್ಗೆ ಏನು ಗೊತ್ತಿಲ್ಲ, ನೀವು ಹೈಕೋರ್ಟು ಮ್ಯಾಂಡಮಸ್ ಇದೆ, ಅದ್ರ ಪ್ರಕಾರ ನೀವು ನಮಗೆ ಜಾತ್ರೆ ನಡೆಸ್ಕೊಡುತ್ತೆ, ನಾವು ಅವ್ರಿಗೆ ಮನವರಿಕೆ ಮಾಡಬೇಕು. ಅವರು ಅದೇ ರೀತಿ ಅವರು ಕ್ರಮ ತಗೊಂಡು ಪೂಜೆ ಮಾಡಿಸಿ ಕೊಟ್ಟರು. ನಮಗೆ ಬದಲಿ ವ್ಯವಸ್ಥೆ ಮಾಡಿ ಪೂಜೆ ಮಾಡಿಕೊಟ್ಟಿದ್ದಾರೆ. ಆದರೆ ಈಗ ಅಲ್ಲಿಗೆ ಪೂಜೆ ನಿಂತೋಗಿದೆ. ಈಗ ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ನಮ್ಗೆ ಯಾರ ಹತ್ರ ಮಾಡಿಸಿ ಪೂಜೆ ಅವರ ಮುಜರಾಯಿ ಡಿಪಾರ್ಟ್ಮೆಂಟ್ ಅವ್ರಿಗೇನು ಅವರ ಆಡಳಿತದಲ್ಲಿ ಅವರ ಇದರಲ್ಲಿ ಏನು ಬರುತ್ತೋ ಅದ್ರ ಪ್ರಕಾರ ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿ ನಮಗೊಂದು ಪೂಜೆ ವ್ಯವಸ್ಥೆ ಮಾಡಿಕೊಡೋದು ಅಷ್ಟೇ ನಮ್ಮದು. ಪ್ರತಿ ದಿವಸ ಏನು 2 ದೇವರುಗಳು, ಉತ್ಸವ ಮೂರ್ತಿ ಆಂಜನೇಯ ಸ್ವಾಮಿ ಇದೆ, ಅದೇ ಮತ್ತೆ ಇಲ್ಲಿ ಮೂರ್ತಿ ಆಂಜನೇಯ ಸ್ವಾಮಿ ಇದೆ. ಅದನ್ನ ಅವೆರಡನ್ನು ಮುಂದಿನಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ 2 ಪೂಜಾರಿಗಳನ್ನ ಅವರು ನಿರ್ವಹಿಸ್ಕೊಂಡು ಹೋಗಿ ಮುಜರಾಯಿ ಇಲಾಖೆ ಸಂಬಂಧಪಟ್ಟದ್ದು. ಯಾಕೆಂದ್ರೆ ನೇಮಕಾತಿ ಮಾಡ್ತಕ್ಕಂಥದ್ದು ಪೂಜಾರಿ ಬದಲಾವಣೆ ಮಾಡ್ತಾ ಅವರಿಗೆ ಬಿಟ್ಟ ವಿಚಾರ ಅಲ್ಲ, ನಮಗೆ ಬಿಟ್ಟು ವಿಚಾರ ಅಲ್ಲ. ನಾವು ಯಾಕೆಂದ್ರೆ ನಾವು ಗ್ರಾಮಸ್ಥರಾಗಲಿ ಭಕ್ತರಾಗಲಿ ಯಾರೂ ಕೋರ್ಟ್ಗೆ ಹೋಗಿಲ್ಲ, ಅದರಲ್ಲಿ ನಾವು ಪಾರ್ಟಿಗಳು ಅಲ್ಲ. ಆ ಕೇಸ್ ಏನಾದ್ರು ಇದ್ರೆ ಅವರು ಸರ್ಕಾರ ಮತ್ತೆ ಅವರ ಅರ್ಚಕರ ಮಧ್ಯೆ ಇದೆ ಹೊರತು ನಮ್ಮ ಮಧ್ಯೆ ಇಲ್ಲ. ಅದರಿಂದ ನಮ್ಮನ್ನ ಯಾಕೆ ಭಕ್ತರನ್ನ ಮತ್ತೆ ಗ್ರಾಮಸ್ಥರನ್ನ ಇಷ್ಟು ಅನಾದಿ ಕಾಲದಿಂದಲೂ ತಾತ ಮುತ್ತಾತನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ದೇವಸ್ಥಾನ ಪೂಜೆ ನಿಲ್ಲಿಸಿ ನಮ್ಮ ಮನಸ್ಸಿಗೆ ಯಾಕೆ ಸರ್ಕಾರ ನೋವು ಮಾಡ್ತಾ ಇದೆ ಅಲ್ವಾ? ಇಷ್ಟು ಮನವಿಗಳನ್ನು ಕೊಟ್ಟರು ಕೂಡ ಯಾವ ಮನವಿಗಳು ಅವ್ರ ಗಣನೆಗೆ ಸ್ಪಂದಿಸ್ತಾ ಇಲ್ಲ. ಆದ್ರಿಂದ ನಾವು ಈ ಸಂದರ್ಭದಲ್ಲಿ ನಾವು ಇಂಥ ಸರ್ಕಾರಗಳು ಇಂಥ ಆಡಳಿತ ವ್ಯವಸ್ಥೆ ವಿರುದ್ಧ ನಾವು ಹೋರಾಡಬೇಕಾದ್ರೆ ನಮಗೆ ಈ ಚುನಾವಣೆನ ಯಾಕೆ ನಾವು ಬಹಿಷ್ಕಾರ ಮಾಡಬಾರ್ದು ಅಂತ ಜನ ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಸರ್ಕಾರ
ಮತ್ತೆ ಅವಕಾಶ ಕೊಡಬಾರ್ದು. ಅದಕ್ಕೆ ಅವಕಾಶ ಅಷ್ಟರೊಳಗೆ ಈ ಸಮಸ್ಯೆ ನಮ್ದೇನು ಸಿಂಪಲ್ ಡಿಮ್ಯಾಂಡ್, ಭಾರಿ ಸರಳವಾದ ಬೇಡಿಕೆ. ಪ್ರತಿ ದಿನ ಇಡೀ ದೇಶದಲ್ಲಿ ರಾಮನವಮಿ ದಿವಸ ಆಂಜನೇಯ ಸ್ವಾಮಿಗೆ ಎಲ್ಲ ಪೂಜೆ ಇಲ್ಲಿ ನಡೀಲೇ ಇಲ್ಲ. ನಮ್ಮ ಬಂಬಳ ಹೊಡ್ಕೊಂತಾರೆ ಆಂಜನೇಯ ಸ್ವಾಮಿ ಅಂತ ಒಂದು ಪೂಜೆ ಅಂತ. ಇಲ್ಲಿ ನಮ್ಮೂರ ಪೂಜೆನೇ ಆಗಲಿಲ್ಲ. ಸರ್ಕಾರ ಏನು ಕ್ರಮನೇ ತಗೊಳ್ಳಲ್ಲ. ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿದ್ದೀವಿ, ನಾವು ರೈಟಿಂಗಲ್ಲಿ ಅರ್ಜಿ ಕೊಟ್ಟಿದ್ದೀವಿ, ಆದರೂ ಕೂಡ ಏನು ಕ್ರಮ ತಗೊಳ್ಳಿಲ್ಲ. ಸರ್ಕಾರ ಸಂಪೂರ್ಣವಾಗಿ ನಮ್ಮ ಬೇಡಿಕೆಗಳನ್ನು ನಿರ್ಲಕ್ಷ್ಯ ಮಾಡಿದ್ರಿಂದ ನಾವು ಈ ತೀರ್ಮಾನಕ್ಕೆ ಬರಬೇಕಾಗಿದೆ. ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ತು ಈ ಬಗ್ಗೆ ಗಮನ ಹರಿಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ನಮ್ಮ ಏನು ನಾವೊಂದು ಸೆಂಟಿಮೆಂಟಲ್ ನಮ್ಮದು ಒಂದು ಧಾರ್ಮಿಕ ಇದು. ಈಗ ನಾವು ದೇವ್ರ ಪೂಜೆ ಮಾಡೋದು ಯಾಕೆ ಮಾಡ್ತೀವಿ ಅಂದರೆ ಮನಃಶಾಂತಿಗಾಗಿ. ಅದನ್ನು ನಮ್ಮ ಹಕ್ಕನ್ನು ಸಂರಕ್ಷಣೆ ಮಾಡಿಕೊಡ್ಬೇಕು ಅಂತ ಸರ್ಕಾರದಲ್ಲಿ ಈ ಮೂಲಕ ಮನವಿ ಮಾಡ್ತೀವಿ.